ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಹೃದಯ ಬಡಿತ ಇದು ನಿಂದೇನೆ ಭಾಗ 29. ಕತೆಗಳು ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಚಾರುವಿಗೆ ಗಂಟೆಗಳ ನಂತರ ಎಚ್ಚರವಾಗಿತ್ತು. ಮೆಲ್ಲಗೆ ಕಣ್ಣು ತೆರೆದಳು ಚಾರು. ತಲೆಯೆಲ್ಲ ದಿಮ್ಮಂದಿದೆ. ಕಣ್ಣು ಇನ್ನೂ ಎಳೆಯುತ್ತಿದೆ. ಆದರೆ ಏನೊಂದು ಸ್ಪಷ್ಟವಾಗಿ ನೆನಪಾಗುತ್ತಿಲ್ಲ. ಕಣ್ತೆರೆದವಳು ಸುತ್ತಲೂ ನೋಡಲು ತನ್ನ ಪಕ್ಕವೇ ಕುಳಿತಿದ್ದಾರೆ ಪೂರ್ತಿ ಮನೆಯವರು. ಅವಳ ಅಣ್ಣ ತಲೆ ನೇವರಿಸುತ್ತಾ ಕುಳಿತಿದ್ದಾನೆ. ವಂಡರ್, ಎಚ್ಚರ ಆಯ್ತಾ ಎಂದು ಋಷಿ ನುಡಿಯುವಾಗ ಎದ್ದು ಕುಳಿತವಳು, ಆ ಅಣ್ಣ, ಅದು ನಾನು ಇಲ್ಲಿ ಎಂದಳು ಮೆಲ್ಲಗೆ. ಅದನ್ನು ನೀನು ಹೇಳಬೇಕು ಎಂದು ಬಂದ ಯತೀಶ್ ಚಂದ್ರರ ಗಡಿಸು ಧ್ವನಿಗೆ ಹೆದರಿ ಅಣ್ಣನ ತೋಳಲ್ಲಿ ಒದುಗಿದಳು. ಹೇಳು ಚಾರು, ನಿನ್ನನ್ನೇ ಕೇಳ್ತಿರೋದು. ಧ್ವನಿಯಲ್ಲಿ ಒಂದಿನಿತು ಮೃದುತ್ವ ಇರದೆ ಹೋದಾಗ ಮೆಲ್ಲಗೆ ತಲೆ ಎತ್ತಿ ತನ್ನಣ್ಣನ ನೋಡಿದಳು. ಹೇಗಾದರೂ ಕಾಪಾಡು ಎಂಬಂತೆ. ಚಿಕ್ಕಪ್ಪ, ಅವಳಿನ್ನು ಇವಾಗ ಎಚ್ಚರ ಆಗಿದ್ದಾಳೆ. ಮಧ್ಯಾಹ್ನದ ಊಟವನ್ನು ಮಾಡಿಲ್ಲ. ಇವಾಗ ಹೆದರಿಸಬೇಡಿ, ಮೊದಲು ಅವಳಿಗೆ ಊಟ ಕೊಡೋಣ ಎಂದವ ತನ್ನಮ್ಮನ ಕಡೆಗೆ ತಿರುಗಿ, ಅಮ್ಮ ಊಟ ತನ್ನಿ. ಹಾಂ, ಖಾರ ಜಾಸ್ತಿ ಬೇಡ ಎಂದಾಗ ತಲೆ ಆಡಿಸಿ ಹೊರಹೋದರು ಸುಧಾ. ನಾನು ಇಲ್ಲೇ ಕುಳಿತಿರುವೆ, ಊಟ ಮಾಡಿ ಏನಾಯಿತು ಅಂತ ಹೇಳಬೇಕು ಎಂದು ಅವಳ ಎದುರು ಚೇರ್ ಹಾಕಿ ಕುಳಿತು ಬಿಟ್ಟರು ಯತೀಶ್ ಚಂದ್ರ. ತಗೋ, ಮೊದಲು ಚಪಾತಿ ತಿನಿಸು, ಆಮೇಲೆ ಅನ್ನ ಕೊಡುವಂತೆ ಎಂದಾಗ ಅಲ್ಲೇ ಪಕ್ಕದ ಸಿಂಕಲ್ಲಿ ಕೈ ತೊಳೆದು ಬಂದವ, ವಂಡರ್, ನೀನು ಊಟ ಮಾಡಿ ಮಲಗು, ಹೆದರಬೇಡ, ಚಿಕ್ಕಪ್ಪನ ವಿಚಾರ ನಾನು ನೋಡ್ಕೋತೀನಿ ಎಂತ ತುತ್ತು ಕಲಸಿ ಅವಳ ಬಾಯಿಗಿಟ್ಟ. ಹ್ಞೂ ಎನ್ನುತ್ತಾ ಅವನಿಟ್ಟ ಅಷ್ಟು ತುತ್ತನ್ನು ತಿಂದಳು. ಚಿಕ್ಕಪ್ಪ, ನೀವೆಲ್ಲ ಹೊರಡಿ, ಅವಳು ಒಂಚೂರು ರೆಸ್ಟ್ ಮಾಡಲಿ, ಆಮೇಲೆ ನಾನೇ ಕೇಳ್ತೀನಿ ಎಂದ. ಅವನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ರೂಮಿನಿಂದ ಆಚೆ ಹೋದರು. ಅಬ್ಬಾ ಅಣ್ಣ, ಥ್ಯಾಂಕ್ ಯು, ನನಗೆ ತುಂಬ ಭಯ ಆಗಿತ್ತು ಎಂದು ಅವನ ಮಡಿಲಿನಲ್ಲಿ ತಲೆ ಇಟ್ಟಳು. ವಂಡರ್, ಇವಾಗ ಹೇಳು, ಯಾಕೆ ಅಲ್ಲಿಗೆ ಹೋಗಿದ್ದು ನೀನು ಎಂದು ಅವಳ ತಲೆ ನೇವರಿಸುತ್ತಾ ಕೇಳಿದ. ಅಣ್ಣ, ಅದು ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಬಟ್ ಬರುವಾಗ ಯಾಕೋ ಸ್ವಲ್ಪ ಸುಸ್ತಾಯಿತು. ಆಗ ಡಾಕ್ಟರ್ ಅಂದರೆ ನಿನ್ನ ಫ್ರೆಂಡ್ ತ್ರಿಷಾನ್ ಸಿಕ್ಕಿದ್ರು. ಅವರು ಏನೋ ಚುಚ್ಚಿದ್ದಷ್ಟೇ ನೆನಪು. ಆಮೇಲೆ ನಿದ್ದೆ ಬಂತು, ಮಲಗಿಬಿಟ್ಟೆ ಎಂದಳು. ಅರ್ಧ ಸುಳ್ಳು ಅರ್ಧ ಸತ್ಯ ಬೆರೆತಿತ್ತು ಅದರಲ್ಲಿ. ಇಷ್ಟೇನಾ ವಂಡರ್? ನನ್ನಿಂದ ನೀನು ಯಾವ ವಿಚಾರವನ್ನು ಮುಚ್ಚಿಟ್ಟಿಲ್ಲ ತಾನೆ? ಬಹು ಆಪ್ತೆಯಿಂದ ಕೇಳಿದ. ಅವನ ಧ್ವನಿಯಲ್ಲಿ ಒಂದಿನಿತು ಅನುಮಾನವಿಲ್ಲ. ಆದರೆ ತಂಗಿಯ ಬಗೆಗಿನ ಬೆಟ್ಟದಷ್ಟು ಪ್ರೀತಿ ಇದೆ. ಇಲ್ಲ ಅಣ್ಣ. ಹೌದು, ನಾನು ಮನೆಗೆ ಹೇಗೆ ಬಂದೆ? ಅವನ ಕೈಗಳ ತನ್ನ ವಶಕ್ಕೆ ತೆಗೆದುಕೊಂಡು ನುಡಿದಳು. ತ್ರಿಷಾನ್ ಕರೆದುಕೊಂಡು ಬಂದ ವಂಡರ್. ಅವನು ಇದನ್ನೇ ಹೇಳಿದ. ನೀನು ಬೆಟ್ಟದ ಬಳಿ ಸಿಕ್ಕಿದ್ದು ಮತ್ತೆ ಕೂದಲೆಳೆಯಲ್ಲಿ ನಿನ್ನ ಜೀವ ಉಳಿದಿದ್ದು ಅವನೆಂದಾಗ ತಟ್ಟನೆ ಅವನ ಮುಖ ನೋಡಿದಳು. ಕಣ್ಣೀರಿತ್ತು ಅವನ ಕಂಗಳಲ್ಲಿ. ಸಾರಿ ಅಣ್ಣ, ಅದು ಮಿಸ್ ಆಗಿ ಆಗೋಯ್ತು. ಆ ಡಾಕ್ಟರ್ ಎಲ್ಲ ಹೇಳಿಬಿಟ್ರಾ ಎಂದು ಸಪ್ಪೆ ಮೊರೆ ಹಾಕಿದಳು. ವಂಡರ್, ನನಗೆ ನಿನ್ನ ಮೇಲೆ ಕೋಪ ಬರಲ್ಲ ಅಂತ ಗೊತ್ತಲ್ವಾ? ಇನ್ನೊಮ್ಮೆ ಈ ರೀತಿ ಆದರೆ ನಾನು ನಿನ್ನ ಮಾತನಾಡಿಸಲ್ಲ. ಯಾರಾದರೂ ಜೊತೆ ಇದ್ದರೆ ಮಾತ್ರ ಅಲ್ಲಿಗೆ ಹೋಗಬೇಕು, ತಿಳಿತಾ ಎಂದವನ ಗಂಭೀರ ಮಾತಿಗೆ ಒಪ್ಪಿ ಹ್ಞೂ ಎಂದಳು. ಸಾರಿ ಅಣ್ಣ, ಅಪ್ಪನು ಬೈತಾರೆ ಅಲ್ವಾ ಈಗ ಎಂದು ಮುಖ ಚಿಕ್ಕದು ಮಾಡಿದಳು. ಅವಳ ವರಸೆ ನೋಡಿ ನಕ್ಕವ, ನಾನು ಹೇಳ್ತೀನಿ ಎಂದು ಅವಳ ಹಣೆಗೊಂದು ಮುತ್ತು ರವಾನಿಸಿ ಅಲ್ಲಿಂದ ನಡೆದ. ಈ ಡಾಕ್ಟರ್ ನನ್ನ ಕೈಗೆ ಸಿಗಲಿ ಎಂದುಕೊಂಡವಳು ಮತ್ತೊಮ್ಮೆ ನಿದ್ದೆಗೆ ಜಾರಿದಳು. ಮಾರನೇ ದಿನ ಬೇಕೆಂದೇ ಮುಖ ಗಂಟಿಟ್ಟುಕೊಂಡಿದ್ದರು ಯತೀಶ್ ಚಂದ್ರರು. ಮಗಳನ್ನು ಎಲ್ಲ ಮುದ್ದು ಮಾಡಿದರೆ ಅವಳ ಚೇಷ್ಟೆ ಕೈ ಮೀರುತ್ತದೆಂದು. ಚಾರು, ಮೊದಲೇ ಹೇಳ್ತಿದ್ದೀನಿ, ಅಚ್ಚು ಜೊತೆ ಕಾಲೇಜಿಗೆ ಹೋಗಿ ಅವನ ಜೊತೆ ಬರಬೇಕು. ಮತ್ತೆ ಅಲ್ಲಿ ಇಲ್ಲಿ ಸುತ್ತೋಕೆ ಅಂತ ಹೋದೆಯೋ, ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದರು. ದನಿ ತಣ್ಣಗೆ ಇದ್ದರೂ ಮಾತಲ್ಲಿ ಗಂಭೀರತೆ ಇತ್ತು. ಹ್ಞೂ ಎಂದಳು ಗುಬ್ಬಿ ಮರಿಯಂತೆ. ಸರಿ ಅಚ್ಚು, ಅವಳು ಏನಾದರೂ ಹೇಳಿದರೆ ನನಗೆ ಹೇಳು ಎಂದವರು ಅವಳ ತಲೆಯನ್ನೊಮ್ಮೆ ಸವರಿ ಜೋಪಾನ, ನನಗೆ ಶತ್ರುಗಳು ಜಾಸ್ತಿ ಎಂದು ಅಲ್ಲಿಂದ ನಡೆದರು. ಚಾರು, ಜೋಪಾನ ಕಣೆ, ನಿನ್ನೊಬ್ಬಳಿಗೆ ಏನೇ ಆದರೂ ಈ ಮನೆಯಲ್ಲಿ ನೋವು ಭರಿಸುವ ಶಕ್ತಿ ಯಾರಿಗೂ ಇಲ್ಲ. ಸುಧಾ ವೇದನೆಯಲ್ಲಿ ನುಡಿದರು. ಸುಧಾ, ಈ ಥರ ಎಮೋಷ್ನಲ್ ಆಗಬೇಡ. ನಾನೇನೋ ಬೇಕು ಅಂತ ಹೋಗಿಲ್ಲ. ಆ ಡ್ರೈವರ್ ಡ್ರಿಂಕ್ ಮಾಡಿದ್ದ ಅನಿಸುತ್ತೆ ಎಂದವಳು ಅವರಿಂದ ಕೈ ತುತ್ತು ಪಡೆದಳು. ಏನೋ ಚಿರು, ಭಾರಿ ನಡೆಸ್ತಿದೀಯಾ? ನನ್ನ ಜೊತೆ ಪಾನಿಪುರಿ ಡೀಲ್ ಮಾಡಿಕೊಂಡಿದ್ದು ಮರೆತೆ ಹೋದೆಯಾ ಹೆಂಗೆ ಎಂದು ತನ್ನಣ್ಣನ ಕಾಡಲು ನಿಂತರು. ಏ ಹೋಗೆ ಸುಬ್ಬಿ,
ನಿನ್ನಿಂದ ನನ್ನ ಲವ್ ಟ್ರ್ಯಾಕ್ ಶುರು ಆಗೋಕ್ಕೂ ಮುಂಚೆನೇ ಕೈ ಕೊಡೋ ರೇಂಜಿಗೆ ಬಂದಿತ್ತು ಎಂದವ ಅವಳ ತಲೆಗೆ ಮುಟಕಿ ಅಲ್ಲಿಂದ ನಡೆದ. ಎಲ್ಲರೊಂದಿಗೆ ಹರಟಿ ಕಾಲೇಜಿಗೆ ಹೊರಟಳು. ಅಪ್ಪನ ಆಜ್ಞೆ ಆಗಿತ್ತಲ್ಲ ಅಚ್ಚು ಜೊತೆಗೆ ಹೋಗಿ ಬರಬೇಕೆಂದು. ಹಾಗಾಗಿ ನಕಾರ ಎತ್ತದೆ ಅವನ ಜೊತೆ ನಡೆದಳು. ಮಧ್ಯಾಹ್ನವೇ ಕಾಲೇಜ್ ಬಳಿ ಹಾಜರಿದ್ದ ಶ್ರೀ ಅವಳ ಮೇಲೆ ಎಷ್ಟೇ ಕೋಪ ಇದ್ದರೂ ಅವನ ಸಮಾಧಾನ ಮಾಡಲು ಬಂದಿದ್ದ. ಚಾರು, ನೀನು ಹೀರೋ ವೇಟಿಂಗ್ ಎಂದು ಕಾಲೆಳೆದಳು ಶಿಲ್ಪ. ಅವಳ ಮಾತಿಗೆ ಅವನನ್ನೊಮ್ಮೆ ನೋಡಿ ಖುಷಿಯಿಂದ ಅವನತ್ತಲೇ ಓಡಿದಳು. ಸಾರಿ ಶ್ರೀ, ಇನ್ಮುಂದೆ ಆ ಥರ ಮಾಡಲ್ಲ ಎಂದು ತಲೆ ತಗ್ಗಿಸಿದಳು. ಪರವಾಗಿಲ್ಲ ಕಣೋ, ನಾನೇ ನಿನ್ನೆ ಯಾವುದೋ ಟೆನ್ಷನ್ನಲ್ಲಿದ್ದೆ. ಸಾರಿ, ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಎಂದವ ಅವಳ ಕೆನ್ನೆಯ ಮೇಲೆ ಕೈ ಆಡಿಸಿದ. ಪರವಾಗಿಲ್ಲ ಬಿಡಿ, ನೀವು ಹೊಡೆದಿದ್ದಕ್ಕೆ ಕಾರಣ ಇತ್ತಲ್ಲ. ಈಗ ಬನ್ನಿ ಹೋಗುವ, ಪನಿಷ್ಮೆಂಟ್ ಅಂತ ನಿಮಗೇನೋ ಇದೆ ಎಂದವಳು ಅವನನ್ನು ಆಸ್ಪತ್ರೆಗೆ ಕರೆದೊಯ್ದಳು. ಇಲ್ಲಿಗೆ ಯಾಕೆ ಚಾರು, ಹುಷಾರಿಲ್ವಾ? ಅವನ ಧ್ವನಿಯಲ್ಲಿ ನಡುಕವೇ ಅವಳ ಬಗೆಗಿನ ಪ್ರೀತಿ ತೋರುತ್ತಿತ್ತು. ಇಲ್ಲ ಇಲ್ಲ, ಇಲ್ಲಿ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ನಡೀತಿದೆ ಎಂದವಳು ಆಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿದ್ದ ಕ್ಯಾಂಪಿನಲ್ಲಿ ಕೂರಿಸಿ ತಾನು ಬ್ಲಡ್ ಕೊಟ್ಟು ಬಂದಳು. ಅವನು ಸಹ ಬ್ಲಡ್ ಕೊಡುವಾಗ ಯಾವುದೋ ವಿಚಾರವಾಗಿ ಅದೇ ಹಾಸ್ಪಿಟಲಿಗೆ ಬಂದಿದ್ದ ಸೂರ್ಯಕಾಂತ್, ಚಂದ್ರಕಾಂತ್ ಅಲ್ಲಿಯೇ ನಿಂತಿದ್ದರು. ಸೂರ್ಯಕಾಂತ್ ಅವರಿಗೆ ಹೆಚ್ಚಿನ ಒತ್ತಡ ಇದ್ದಾಗ ಸಿಗರೆಟ್ ಸೇದುವ ಅಭ್ಯಾಸ. ಹಾಗಾಗಿ ಆಸ್ಪತ್ರೆಯ ಆವರಣದಲ್ಲೇ ಸಿಗರೇಟ್ ಹಚ್ಚಿದ್ದರು. ರೀ ಅಂಕಲ್, ನೋಡಿದರೆ ತುಂಬ ಸಭ್ಯಸ್ಥರ ಥರ ಕಾಣ್ತೀರಾ. ಪಬ್ಲಿಕ್ ಪ್ಲೇಸಲ್ಲಿ ಸಿಗರೇಟ್ ಸೇದೋದು ತಪ್ಪು ಅಂತ ಗೊತ್ತಿಲ್ವಾ ಎಂದು ಅವರ ಮುಂದೆ ನಿಂತು ದಬಾಯಿಸಿದಳು ಚಾರು. ಯಾರಮ್ಮ ನೀನು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೋ ಸಾಕು ಎಂದು ಮತ್ತೆರಡು ರೌಂಡ್ ಸೇದಿದವರ ನೋಡಿ ಕೋಪ ಬಂದಿತ್ತು ಚಾರುಗೆ. ಮಾಡಿದ್ದು ತಪ್ಪು ಅಂತ ಹೇಳಿದ್ದಕ್ಕೆ ನನಗೆ ಬೈತೀರಾ? ಇರಿ, ನನ್ನಪ್ಪ ಪೊಲೀಸ್, ಅವರ ಬಳಿ ಹೇಳಿ ನಿಮಗೆ ಮಾಡಿಸ್ತೀನಿ ಎಂದು ಬೈಯುತ್ತಿದ್ದ ಚಾರುವ ನೋಡಿ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಶ್ರೀಗೆ. ಯಾಕೆಂದರೆ ಅವಳು ಜಗಳ ಮಾಡುತ್ತಿದ್ದದು ಸ್ವತಃ ಅವನ ತಂದೆ ಸೂರ್ಯಕಾಂತ್ ಅವರ ಜೊತೆ. ಪಾಪ ಅವನಿಗೋ ಏನು ಮಾಡದ ಸ್ಥಿತಿ. ಅವಳಿಗೆ ಫೋನ್ ಮಾಡಿದ. ಚಾರು, ನನಗೆ ತಲೆ ಸುತ್ತುತ್ತಿದೆ, ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಬೇಗ ಬಾ ಎಂದು ಸುಳ್ಳೊಂದು ನುಡಿದ. ಅಷ್ಟೇ, ಓಡಿ ಬಂದಳು ಅವನೆಡೆ. ಇದ್ಯಾವುದೋ ತಲೆನೋವು ಅನಿಸುತ್ತೆ ಎಂದು ಸೂರ್ಯಕಾಂತ್ ಅವರು ಚಂದ್ರಕಾಂತ್ ಜೊತೆ ಅಲ್ಲಿಂದ ತೆರಳಿದರು. ಏನಾಯಿತು ಶ್ರೀ? ಸಾರಿ, ನಾನೇ ನಿಮಗೆ ಫೋರ್ಸ್ ಮಾಡಿದೆ ಎಂದವಳ ಮುಖ ನೋಡಲಾಗದೆ, ಬಾ ಇಲ್ಲೇ ಎಲ್ಲಾದರೂ ಊಟ ಮಾಡೋಣ ಎಂದು ಅಲ್ಲಿಂದ ಹೊರಡಿಸಿದ. ಆದರೆ ಅಪ್ಪ ಚಿಕ್ಕಪ್ಪ ಆಸ್ಪತ್ರೆಗೆ ಬಂದ ಕಾರಣ ತಿಳಿಯಬೇಕಿತ್ತು ಅವನು. ತ್ರಿಷಾ ಜೊತೆ ಬ್ರೇಕಪ್ ಎಂದು ಹೇಳಿ ಹೋದಾಗಿನಿಂದ ಒಮ್ಮೆಯೂ ಕರೆ ಮಾಡಿರಲಿಲ್ಲ ಋಷಭ್. ಒಂದೇ ಮೆಸೇಜ್ ಕೂಡ ಮಾಡಿರಲಿಲ್ಲ. ಇವರು ನಿಜವಾಗಿಯೂ ಬ್ರೇಕಪ್ ಹೇಳಿದ್ದ? ಒಳಗೆ ಭಯವಾಗಿತ್ತು ಅವಳಿಗೆ. ಅದೇಕೋ ಮನಸ್ಸಿನ ತುಂಬ ಸಂಕಟ. ತಾನೇ ಫೋನ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ. ಕಳುಹಿಸಿದ ಒಂದು ಸಂದೇಶಕ್ಕೂ ಉತ್ತರವಿಲ್ಲ. ಅವನು ಬ್ಯುಸಿ ಇಲ್ಲ ಎಂಬುದಕ್ಕೆ ಮೂಡಿದ 2 ನೀಲಿ ಗೆರೆಗಳೇ ಸಾಕ್ಷಿ. ಬೇಕೆಂದೇ ತನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ಎಂದಾಗ ನೊಂದುಕೊಂಡಳು. ಕಣ್ಣಂಚಲ್ಲಿದ್ದ ನೀರು ಜಾರುವ ಮುನ್ನ ಅವಳ ರೂಮಿಗೆ ರೂಪಾರ ಆಗಮನವಾಯಿತು. ಪಾಪು, ಯಾಕೆ ಮಲಗಿದೀಯಾ? ಕಾಲೇಜಿಲ್ವಾ ಎಂದು ತಲೆ ನೇವರಿಸಿದರು. ಅಮ್ಮ, ನೀನು ಅಪ್ಪ ಲವ್ ಮ್ಯಾರೇಜ್ ತಾನೇ ಆಗಿದ್ದು ಎಂದವಳ ಅಚಾನಕ್ ಪ್ರಶ್ನೆಗೆ ಅವರನ್ನು ಗೊಂದಲದಿಂದ ನೋಡಿದಳು. ಹೌದು, ಆದರೆ ಈಗ್ಯಾಕೆ ಈ ಪ್ರಶ್ನೆ ಎಂದಳು ಅವರ ಕೂದಲಲ್ಲಿ ಕೈಯಾಡಿಸುತ್ತಾ. ಅಮ್ಮ, ನಾನು ಮತ್ತೆ ಅವತ್ತು ಬಂದಿದ್ನಲ್ಲ ಋಷಭ್, ಇಬ್ಬರು ತುಂಬ ಪ್ರೀತಿ ಮಾಡ್ತಿದ್ವಿ. ಅವರೇ ಪ್ರಪೋಸ್ ಸಹ ಮಾಡಿದರು. ಆದರೆ ಇದ್ದಕ್ಕಿದ್ದಂತೆ ಬ್ರೇಕಪ್ ಅಂತಾರಮ್ಮ. ನನಗೆ ಅಳು ಬರ್ತಿದೆ ಎಂದು ತನ್ನ ಮಡಲಿಗೆ ಬಿದ್ದು ಬಿಕ್ಕಳಿಸಿದಳು. ಅವನು ತುಂಬ ಒಳ್ಳೆಯ ಹುಡುಗ ಕಣೆ. ಅವರ ಮನೆಯಲ್ಲಿ ಆದ ಅನಾಚಾರಕ್ಕೆ ಅವರ ಮನೆಯಲ್ಲಿ ಪ್ರೀತಿ ಎಂದರೆ ಆಗಲ್ಲ ಅಷ್ಟೇ ಎಂದವರು ತಮಗೆ ತಿಳಿದಿದ್ದ ಸಮನ್ವಯ ವಿಚಾರ ತಿಳಿಸಿದರು. ಅಮ್ಮ, ಅವರ ದೊಡ್ಡಮ್ಮನ ಬಳಿ ಮಾತನಾಡಿಸಿ ಒಪ್ಪಿಸು ಎಂದು ಓಲೈಕೆ ಮಾಡಿದಳು. ನನ್ನಿಂದಾಗದು ಮಗಳೇ, ನಿನ್ನ ಅಪ್ಪನಿಗೆ ತಿಳಿದರೆ ನಾನು ಬದುಕುವುದು ಕಷ್ಟ ಎಂದು ಕಣ್ಣೀರು ಮಿಡಿದರು ರೂಪ. ಮಗಳ ಪ್ರೀತಿ ವಿಚಾರದಲ್ಲಿ ತಲೆ ಹಾಕಕೂಡದು ಎಂದು ಅದಾಗಲೇ ತಾಕೀತು ಮಾಡಿದ್ದರು ಗುರುರಾಜ್. ನಾನಿಲ್ವೇನೆ ನಿನಗೆ ಹೆಲ್ಪ್ ಮಾಡೋಕೆ ಎನ್ನುತ್ತಾ ಬಂದ ತ್ರಿಷಾ ಅವನ ಧ್ವನಿ ಕೇಳಿ ದಡ್ಡನೆ ಎದ್ದು ಕುಳಿತಳು. ನಾನು ಮಾತಾಡಿ ಒಪ್ಪಿಸ್ತೀನಿ, ಓಕೆ ಎಂದು ತಲೆ ಸವರಿದವ ಒಳಗೆ ಅದೆಷ್ಟು ಕತ್ತಿ ಮಸೆದನು. ಅಣ್ಣ ನೀನು ಎಂದು ತಡವರಿಸುವಾಗ ನಾನೆಲ್ಲ ಕೇಳಿಸ್ಕೊಂಡೆ ಎಂದು ನಗುತ್ತಾ ಅವಳ ತಲೆ ಸವರಿ, ಗುಡ್ ಚಾಯ್ಸ್, ನಾನೆಲ್ಲ ಸರಿ ಮಾಡುವೆ ಎಂದು ಅಲ್ಲಿಂದ ನಡೆದವನ ಮನದಲ್ಲಿ ಏನಿತ್ತೋ, ತನ್ನ ಮೋಸದಾಟದಲ್ಲಿ ತಂಗಿಯನ್ನು ಬಲಿ ಕೊಡುವ ಹುನ್ನಾರವಿತ್ತೋ. ಮತ್ತೆ ಸಿಗುವ. ತಪ್ಪದೆ ಅಭಿಪ್ರಾಯಗಳನ್ನು